ನಗರ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಬಡಾವಣೆಗಳಲ್ಲಿ ಒಂದಾದ ಅರಸೀಕೆರೆ ರಸ್ತೆಯ ಅಭಿವೃದ್ಧಿಪಡಿಸಿರುವ ಎಸ್ಎಂಕೆ ನಗರದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಸಂಬಂಧಪಟ್ಟ ಇಲಾಖೆಗಳು ತುರ್ತು ಕ್ರಮ ಕೈಗೊಳ್ಳಬೇಕೆಂದು ನಿವಾಸಿ ಹಾಗೂ ಇತರರು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಬಡಾವಣೆಯ ಹಲವು ಖಾಲಿ ನಿವೇಶನಗಳಲ್ಲಿ ಕಾಡು ಗಿಡಗಳು ದಟ್ಟವಾಗಿ ಬೆಳೆದಿರುವುದರಿಂದ ಸಾರ್ವಜನಿಕರ ಸುರಕ್ಷತೆಗೆ ಧಕ್ಕೆಯಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಇಂತಹ ಪ್ರದೇಶಗಳು ವಿಷಕಾರಿ ಹಾವು, ಚೇಳು ಹಾಗೂ ಇತರೆ ಕಾಡು ಜೀವಿಗಳ ಆಶ್ರಯ ತಾಣಗಳಾಗಿ ಮಾರ್ಪಟ್ಟಿದ್ದು, ನಿವೇಶನಗಳ ಮಾಲೀಕರು ತಮ್ಮ ಜಾಗಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುವ ಜವಾಬ್ದಾರಿ ವಹಿಸಬೇಕೆಂದರು. ಬಡಾವಣೆಯ ಕೆಲ ಭಾಗಗಳಲ್ಲಿ ನೀರಿನ ಪೈಪ್ಲೈನ್ ಹಾಗೂ ಭೂಗತ ವಿದ್ಯುತ್ ಕೇಬಲ್ಗಳು ಹಾನಿಗೊಳಗಾಗಿರುವ ಪರಿಣಾಮ ಕುಡಿಯುವ ನೀರಿನ ಸರಬರಾಜು ಮತ್ತು ವಿದ್ಯುತ್ ಪೂರೈಕೆಯಲ್ಲಿ ಪದೇ ಪದೇ ವ್ಯತ್ಯಯ ಉಂಟಾಗುತ್ತಿದೆ. ಸಂಬಂಧಪಟ್ಟ ಇಲಾಖೆಗಳು ಸ್ಥಳ ಪರಿಶೀಲನೆ ನಡೆಸಿ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸಬೇಕೆಂದು ಒತ್ತಾಯಿಸಿದರು. ಚರಂಡಿಗಳಲ್ಲಿ ಮಣ್ಣು, ಕಸ ಹಾಗೂ ಗಿಡಗಂಟೆಗಳು ತುಂಬಿಕೊಂಡಿರುವುದರಿಂದ ತ್ಯಾಜ್ಯ ನೀರು ಸರಾಗವಾಗಿ ಹರಿಯದೆ ಹಲವು ಕಡೆ ನಿಂತುಕೊಳ್ಳುತ್ತಿದೆ. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಈ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗುವ ಸಾಧ್ಯತೆ ಇದ್ದು, ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯೂ ಎದುರಾಗಿದೆ. ನಗರಸಭೆ ತಕ್ಷಣ ಚರಂಡಿ ಸ್ವಚ್ಛತಾ ಕಾರ್ಯ ಕೈಗೊಂಡು ನೀರು ಸರಾಗವಾಗಿ ಹರಿಯುವಂತೆ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು. ಇತ್ತೀಚಿನ ದಿನಗಳಲ್ಲಿ ಚಿರತೆ ಹಾವಳಿ ಆತಂಕವೂ ಹೆಚ್ಚಾಗಿದ್ದು, ಖಾಲಿ ನಿವೇಶನಗಳಲ್ಲಿ ಬೆಳೆದಿರುವ ದಟ್ಟ ಗಿಡಗಂಟೆಗಳು ಕಾಡು ಪ್ರಾಣಿಗಳು ವಾಸ ಸ್ಥಳಗಳ ಸಮೀಪಕ್ಕೆ ಬರಲು ಕಾರಣವಾಗಬಹುದು. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಗತ್ಯ ನಿಗಾ ವಹಿಸಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಎಸ್ಎಂಕೆ ನಗರದ ಸುರಕ್ಷತೆ, ಸ್ವಚ್ಛತೆ ಮತ್ತು ಮೂಲಸೌಕರ್ಯಗಳ ಸಮರ್ಪಕ ನಿರ್ವಹಣೆಗೆ ನಿವೇಶನದಾರರು, ನಗರಸಭೆ, ಆರೋಗ್ಯ ಇಲಾಖೆ, ಅರಣ್ಯ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಮಹಾನಗರ ಪಾಲಿಕೆಗೆ ಇತ್ತೀಚೆಗೆ ಬಡಾವಣೆ ಸೇರ್ಕೊಂಡಿದೆ. ಕೃಷ್ಣನಗರ ಪಾಲಿಕೆ ವಾರ್ಡ್ ನಂಬರ್ 2 ವ್ಯಾಪ್ತಿಗೆ ಬರುತ್ತದೆ. ವಾರ್ಡ್ ನಂಬರ್ 2 ವ್ಯಾಪ್ತಿ ಕೃಷ್ಣನಗರ ಬಡಾವಣೆ ಬರ್ತದೆ. ಚರಂಡಿಗಳು ಬ್ಲಾಕ್ ಆಗಿದೆ. ಇಲ್ಲಿವರೆಗೂ ಕೂಡ ಒಂದೇ ಒಂದು ಬಾರಿ ಕೂಡ ನಮ್ಮ ಮಹಾನಗರ ಪಾಲಿಕೆಯವರು ಯಾರು ಕೂಡ ಬಂದು ನೋಡಿಲ್ಲ. ಇದರಿಂದ ಮಳೆಗಾಲದಲ್ಲಿ ನೀರು ರಸ್ತೆ ಮೇಲೆ ಹರಿದು ರಸ್ತೆ ಡ್ಯಾಮೇಜ್ ಆಗ್ತಾ ಇದೆ. 10 ವರ್ಷ ಭಾಳ ರಸ್ತೆ ಮಟ್ಟಿಗೆ ತುಂಬ ಕ್ವಾಲಿಟಿ ರಸ್ತೆ ಮಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ರಸ್ತೆ ಮೇಲೆ ನೀರು ಹರಿತಿರೋದ್ರಿಂದ ರಸ್ತೆ ಇತ್ತೀಚೆಗೆ ಡ್ಯಾಮೇಜ್ ಆಗ್ತಾ ಇದೆ. ಮತ್ತು ನಿವೇಶನ ಯಾರು ಮನೆಯನ್ನು ನಿರ್ಮಾಣ ಮಾಡ್ತಾರೋ ಅವರು UG ಕೇಬಲ್ ಇದ್ರೂ ಕೂಡ ಅದನ್ನು ಬ್ಲಾಕ್ ಆಗಿರೋದ್ರಿಂದ ರಸ್ತೆಗಳನ್ನ ಅಗೆದು ರಸ್ತೆಗಳನ್ನ ಡ್ಯಾಮೇಜ್ ಮಾಡಿ ಮನೆಗೆ ವಿದ್ಯುತ್ ಸಂಪರ್ಕವನ್ನು ತಗೊಳ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಅದು ಎಲ್ಲರ ಜೊತೆಗೆ ನಮಗೊಂದು ಮೊನ್ನೆಯಿಂದ ಒಂದು ಗಂಭೀರವಾದ ಸಮಸ್ಯೆ ಇನ್ನೊಂದು ನಮಗೆ ಆರಂಭ ಆಗಿದೆ. ಮೊನ್ನೆ ನಮ್ಮ ಬಡಾವಣೆಯಲ್ಲಿ ಕೆಲ ನಿವಾಸಿಗಳು ಚಿರತೆ ಪ್ರತ್ಯಕ್ಷ ಆಗಿರೋದನ್ನು ನೋಡಿದ್ದಾರೆ. ನಾವು ಈ ಸಂಬಂಧ ಈಗಾಗಲೇ ಅರಣ್ಯ ಇಲಾಖೆಗೆ ತಿಳಿಸಿದ್ದೀವಿ. ಆ ರೈಲ್ವೆ ಟ್ರ್ಯಾಕ್ ಬದಿಯಲ್ಲಿ ಸಾಕಷ್ಟು ಗಿಡಗಳು ಬೆಳೆದಿರೋದ್ರಿಂದ ಅದು ಅಲ್ಲಿ ಸೇರ್ಕೊಂಡಿದೆ ಅಂತಕ್ಕಂಥದ್ದು ನಮ್ಮ ನಿವಾಸಿಗಳ ಒಂದು ಊಹೆ. ನಾಯಿಗಳು ನಾಪತ್ತೆ ಆಗ್ತಾ ಇದ್ದಾವೆ ರಾತ್ರೋರಾತ್ರಿ. ಚಿರತೆ ಇರೋದಂತೂ ಖಂಡಿತ. ದಯಮಾಡಿ ಅರಣ್ಯ ಇಲಾಖೆ ಅಧಿಕಾರಿಗಳು ಆ ಕಡೆಗೆ ಗಮನ ಹರಿಸಬೇಕು. ಇದರಿಂದಾಗಿ ನಮಗೆ ಓಡಾಡಲಿಕ್ಕೆ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ. ಬೂನಹಳ್ಳಿ ಮತ್ತು SM ಕೃಷ್ಣನಗರಕ್ಕೆ ಒಂದು ರೈಲ್ವೆ ಅಂಡರ್ಪಾಸ್ ಬರುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ಎಸ್ಎಂಕೆ ನಗರ ನಿವಾಸಿಗಳಾದ ಶ್ರೀನಿವಾಸ್, ಮನು, ಅಶೋಕ್, ಧರ್ಮೇಗೌಡ, ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.